ಎಲ್ಲರಿಗೂ ನಮಸ್ತೆ. ಎಲ್ರಿಗೂ ಆಸ್ತಿ ಅಡ್ಡ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸಖತ್ತಾಗಿರುವಂಥ ಮನೆ ಅಂತಲೇ ಹೇಳ್ಬೋದು. ಮನೆ ಕಟ್ಟಿ 3 ವರ್ಷ ಆಗಿದೆ. 4 ಸೆಂಟ್ಸ್ ಜಾಗ ಬಂದುಬಿಟ್ಟು 1600 ಸ್ಕ್ವೇರ್ ಫೀಟಲ್ಲಿ ಈ ಮನೆ ಕಟ್ಟಲಾಗಿದೆ ಅಂತಲೇ ಹೇಳ್ಬೋದು. ಮನೆ ಇರುವಂಥದ್ದು ಕೋಟಿಕಾರ್ ಮಂಗಳೂರಲ್ಲಿ. ಬನ್ನಿ ಮನೆ ನೋಡ್ಕೊಂಡು ಬರುವ. ಮನೆ ನಿಮಗೆ ಹೊರಗಡೆಯಿಂದ ಈ ಥರ ಕಾಣ್ತಿದೆ ಅಂತಲೇ ಹೇಳ್ಬೋದು. ಸೊ ಈ ಮನೆ ಬಂದುಬಿಟ್ಟು 3 BHK ಒಂದು ಡುಪ್ಲೆಕ್ಸ್ ಮನೆ ಅಂತಲೇ ಹೇಳ್ಬೋದು. ಎಂಟ್ರಾದ ಕೂಡಲೇ ನಿಮಗೆ ಹಾಲ್ ಈ ಥರ ನೋಡ್ಲಿಕ್ಕೆ ಸಿಗ್ತದೆ. ತುಂಬಾ ಒಂದು ಸ್ಪೇಷಿಯಸ್ ಆಗಿರುವಂಥ ಒಂದು ಹಾಲ್. ಸೊ ಕಿಟಕಿ ಎಲ್ಲ ದೊಡ್ಡದಾಗಿದೆ, ಗಾಳಿ ಬೆಳಕೆಲ್ಲ ಒಂದು ಸರಾಗವಾಗಿ ಬರ್ತದೆ ಅಂತಲೇ ಹೇಳ್ಬೋದು. ಇನ್ನು ದೇವರ ಕೋಣೆಯನ್ನು ಕೂಡ ನೀವು ನೋಡ್ಬೋದು. ಚಿಕ್ಕದಾಗಿ ಚೊಕ್ಕದಾಗಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಕಿಚನ್ ಕೂಡ ಹಾಗೆ ತುಂಬಾ ಸ್ಪೇಷಿಯಸ್ ಆಗಿರುವಂಥ ಒಂದು ಕಿಚನ್. ಸೊ ಕಿಟಕಿ ಒಂದು ಹೊಗೆಲ್ಲ ಹೋಗ್ಲಿಕ್ಕೆ ಒಳ್ಳೆಯದಂತಲೇ ಹೇಳ್ಬೋದು. ಇನ್ನು ಬೆಡ್ರೂಮ್, ಈ ಮನೇಲಿ ಒಟ್ಟು 3 ಬೆಡ್ರೂಮ್ಗಳನ್ನು ನೀವು ನೋಡ್ಬೋದು. ನೋಡಿ ತುಂಬಾ ಒಂದು ಸ್ಪೇಷಿಯಸ್ ಆಗಿರುವಂಥ ಜಾಗ ನಿಮಗೆ ಬೆಡ್ರೂಮ್ ನೋಡ್ಲಿಕ್ಕೆ ಸಿಗ್ತದೆ ಅಂತಲೇ ಹೇಳ್ಬೋದು. ಸೊ ಸ್ವಲ್ಪ ಒಂದು ಫರ್ನಿಶ್ಡ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಸ್ಟೇರ್ ಕೇಸ್ ಎಲ್ಲ ನೋಡ್ಬೋದು. ಒಳ್ಳೆಯ ಕ್ವಾಲಿಟಿಯ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಒಂದು ಬಾಲ್ಕನಿ ವ್ಯೂ ಕೂಡ ಈ ಥರ ಒಂದು ನೋಡಲಿಕ್ಕೆ ಸಿಗ್ತದೆ ಅಂತಲೇ ಹೇಳ್ಬೋದು. ಅದೇ ಥರ ವಾಶ್ರೂಮ್, ಒಟ್ಟು ಒಂದು 3 ವಾಶ್ರೂಮ್ಗಳನ್ನು ಈ ಮನೆಯಲ್ಲಿ ನೋಡ್ಬೋದಾಗಿದೆ. ಇದಿಷ್ಟು ಮನೆಯ ಬಗ್ಗೆ ಒಂದು ಸಣ್ಣದಾದ ಮಾಹಿತಿ. ಸೊ ಜಾಗ ಬಂದುಬಿಟ್ಟು 4 ಸೆಂಟ್ಸ್ ಇದೆ. 1600 ಸ್ಕ್ವೇರ್ ಫೀಟಲ್ಲಿ ಮನೆ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಪಾರ್ಕಿಂಗ್ ವ್ಯವಸ್ಥೆ ಕೂಡ ನಿಮಗೆ ಸಿಗ್ತದೆ ಅಂತಲೇ ಹೇಳ್ಬೋದು. ಸೊ ಮನೆ ಇರುವಂಥದ್ದು ಕೋಟೆಕಾರಲ್ಲಿ. ಸೊ ಪ್ರೈಸ್ ಬಂದುಬಿಟ್ಟು 65 ಲಕ್ಷ ಅಂತ ಹೇಳ್ತಾರೆ. ಸೊ ಡಿಸ್ಕ್ರಿಪ್ಷನಲ್ಲಿ ಮೊಬೈಲ್ ನಂಬರ್ ಹಾಕಿರ್ತೀನಿ. ಸೊ ಅವರಿಗೆ ಒಂದು ಮಾತಾಡಿ ಸರಿಯಾಗಿ ಒಂದು ಮಾತುಕತೆ ಮಾಡಿ ಚರ್ಚೆ ಮಾಡಿ ಮುಂದುವರಿಯಿರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗುವ. ಧನ್ಯವಾದಗಳು.